ಸಂಗೀತ ಮಾತಾಡ್ಬೇಕು ನಿಮ್ಮ ಜೊತೆ ಅಂಥೇಳಿ ವಿನಯ್ ಅವ್ರ ವೈಫ್ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಗೊತ್ತಿದೆ ಅಲ್ವಾ, ಫ್ಯಾಮಿಲಿ ವೀಕ್ ನಡೀತಾ ಇದೆ ಅಲ್ವಾ, ಅದಕ್ಕೆ ಒಬ್ಬೊಬ್ಬರು ಫ್ಯಾಮಿಲಿ ಅವರು ಬಂದು ಮಾತಾಡ್ಸ್ಕೊತ ಹೋಗಾಕತ್ತಾರ. ಆಮೇಲೆ ಇವ್ರು ಏನೇ ಒಳಗಡೆ ತಪ್ಪು ಮಾಡಿದ್ರು ಕೂಡ ಈಗ ಎಲ್ಲರೂ ಬೇಜಾರು ಮಾಡಾಕತ್ತಾರ, ನಮ್ಮನ್ನೇ ಟಾರ್ಗೆಟ್ ಮಾಡಾಕತ್ತಾರ ಅಂಥೇಳಿ ಅವ್ರವ್ರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಹಂಗಿಲ್ಲ. ನೀವು ಚೆನ್ನಾಗಿ ಆಡಕತ್ತೀರಿ, ಚೆನ್ನಾಗಿ ಆಡ್ರಿ, ನೀವು ಹಿಂಗೆ ಆಡಿದರೆ ನೀವು 100% ಟ್ರೋಫಿ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿ ಕೂಡ ಅವ್ರ ಮನೆಯವ್ರು ಬಂದು ಧೈರ್ಯವನ್ನು ಹೇಳಕತ್ತಾರಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಈಗ ವಿನಯ್ ಅವ್ರ ವೈಫ್, ವಿನಯ್ ಅವ್ರ ಹೆಂಡತಿ ಒಳಗಡೆ ಬಂದಿದ್ದಾರ. ಅವರು ಈಗ ಸಂಗೀತ ಅವ್ರ ಫ್ಯಾಮಿಲಿ ಬಂದಿದ್ರು. ಅವಾಗ ಎಲ್ಲರೂ ಕೂಡ ಅನ್ಕೊಂಡಿದ್ರೇನೋ ವಿನಯ್ ಅವ್ರಿಗೆ ಬೈತಾರೇನೋ ಅಂತ ಹೇಳಿ ಎಲ್ಲರೂ ಅನ್ಕೊಂಡಿದ್ರೇನೋ. ಯಾಕಂತಂದರೆ ನೀವೇ ನೋಡಿದ್ರಲ್ವ ಎಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರ. ಆಮೇಲೆ ಸಂಗೀತ ಏನು ಅಂದಿಲ್ಲ ಅಂದರೂ ಕೂಡ, ಏನೇ ಅಂದರೂ ಕೂಡ ಅವ್ರನ್ನೇ ಟಾರ್ಗೆಟ್ ಮಾಡ್ತಿರ್ತಾರ, ಮೇಲೆ ಹೋಗ್ಬಿಟ್ಟು ವಿನಯ್ ಅವರು ಮತ್ತು ನಮ್ಮ ಮನೆಗಿನವರೆಲ್ಲ. ಬಟ್ ಯಾರಿಗೂ ಏನೂ ಅಂದಿಲ್ಲ. ಬಟ್ ವಿನಯ್ ಹತ್ರನೇ ಹೋಗ್ಬಿಟ್ಟು ಅವ್ರ ಮನೆಯವರು ಅಂದರೆ ಸಂಗೀತ ಅವ್ರ ಅಣ್ಣ ಅವರು ಹೋಗ್ಬಿಟ್ಟು ನಿಮ್ಮದು ಸ್ಟ್ರಾಟಜಿ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಈಗ ವಿನಯ್ ಅವ್ರ ಹೆಂಡತಿ ಒಳಗಡೆ ಬಂದಿದ್ದಾರಲ್ವ, ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ ಅವರು ಮಗುವಿನಂಥ ಮನಸ್ಸಿನವರು, ನೋಡೋದಕ್ಕೆ ಕೋಪಿಷ್ಟ ಥರ ಕಾಣಿಸ್ತಾರೆ, ಬಟ್ ಕೋಪಿಷ್ಟ ಅಲ್ಲ ಅವರು ಅಂತ ಈ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಅವರು ಇಲ್ಲಿ ತನಿಷ್ ಅವರು ಹೇಳಿದ್ದಾರೆ, ಏನು ಇವತ್ತು ವಿಲನ್ ಮುಖದಲ್ಲಿ ಹೀರೋ ಕಳೆ ಕಾಣಿಸ್ತಿದೆ ಅಂತ ಹೇಳಿ ಹೇಳಿದಾರ. ನಾನು ವಿಲನ್ ಆಗೋಕ್ಕಿಂತ ಮುಂಚೆನೂ ನಾನು ಹೀರೋನೇ ಅಂತ ಹೇಳಿ ಈ ಒಂದು ಮಾತನ್ನು ಹೇಳಿದಾರ. ಆ ಒಂದು ಜೋಶ್ ನೋಡಿದ್ರು, ಹೆಂಡತಿ ಬಂದಿದ್ದಾರೆ ಅನ್ನೋ ಒಂದು ಖುಷಿ ಎಷ್ಟು ಎದ್ದು ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಯಾರು ಕೂಡ ಇದನ್ನು ಊಹಿಸ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಈಗ ವಿನಯ್ ಅವ್ರು ಇದ್ದಾರಲ್ಲ, ಅವ್ರ ಹೆಂಡತಿ ಸಂಗೀತ ಅವ್ರ ಜೊತೆ ಮಾತಾಡ್ತಾರ, ಬಟ್ ಕಾಮನ್ ಆಗೇ ಮಾತಾಡ್ತಾರ. ಆಮೇಲೆ ಎಲ್ಲರ ಜೊತೆ ಹೆಂಗೆ ಮಾತಾಡ್ತಾರೋ ಹಾಗೆ ಮಾತಾಡಿಸಿ ಹೋಗ್ಬೋದೇನೋ ಅಂತ ಹೇಳಿ ಅಂದ್ಕೊಂಡಿರ್ಬೋದು ಕೆಲವು ಜನ. ಇನ್ನು ಕೆಲವು ಜನ ಇವ್ರಿಗೇನಾದರೂ ಕ್ವಶನ್ ಮಾಡ್ತಾರೇನೋ, ಇವ್ರನ್ನೇನಾದರೂ ಬೈತಾರೇನೋ ಅಂತ ಕೂಡ ಅಂದ್ಕೊಂಡಿರಬಹುದು ಕೆಲವು ಜನ ಅಂತ ಕೂಡ ಅನಿಸ್ತಿದೆ. ಇಲ್ಲಿ ತುಂಬ ಕೋಪದಿಂದ ಸಂಗೀತ ನಿಮ್ಮ ಜೊತೆ ಮಾತಾಡ್ಬೇಕನ್ನೋ ಒಂದು ಮಾತನ್ನು ಕೂಡ ಹೇಳಿದಾರ. ಬಟ್ ನೋಡೋಣ ಯಾವ ಥರ ಮಾತಾಡ್ತಾರೋ, ಏನೇನು ಅಂತಾರೋ ಅಂಥೇಳಿ. ಯಾಕಂತಂದರೆ ಇಲ್ಲಿ ಅಷ್ಟೊಂದು ಬೈತಾರೋ ಇಲ್ವೋ ಗೊತ್ತಿಲ್ಲ ಏನಾಗುತ್ತೋ ಅಂತ ಹೇಳಿ. ಬಟ್ ಬೈದರೂ ಬೈಬೋದು. ಯಾಕಂತಂದರೆ ಈಗ ವಿನಯ್ ಅವರು ಹೊರಗಡೆ ಎಷ್ಟೊಂದು ಇದು ಕಾಣಿಸಿದ್ರಲ್ವ, ಅಂದರೆ ಅದಕ್ಕೆ ಕಾರಣನೇ ಸಂಗೀತ ಅಂತ ಹೇಳಿ ಅವ್ರ ಮನೆಯವರು ಅಂದ್ಕೊಂಡಿದ್ದಾರಲ್ವ. ಲಾಸ್ಟ್ ಟೈಮ್ ಕೂಡ ಒಂದು ಇಂಟರ್ವ್ಯೂವಲ್ಲಿ ಕೂಡ ಹೇಳಿದ್ರಲ್ವ, ಈ ಥರ ಕಾಣಿಸ್ತಿದ್ದಾರೆ ಅವರು ಅಂಥವ್ರೆಲ್ಲ ಒಳ್ಳೆಯವರು ಅವರು ಅಂತ ಹೇಳಿ ಗಂಡನ ಬಗ್ಗೆ ಒಂದು ಮಾತನ್ನು ಹೇಳಿದ್ರಲ್ವ. ನೋಡೋಣ ಏನಾಗುತ್ತೆ ಅಂಥೇಳಿ. ಇನ್ನು ಯಾರ್ಯಾರು ಏನೇನಾಗ್ಬೋದು, ಯಾರ್ಯಾರಿಗೆ ಏನೇನು ಅಂತಾರೋ ಅಂಥೇಳಿ. ಬಟ್ ಇಲ್ಲಿ ಯಾರಿಗೂ ಏನು ಅನ್ನಂಗಿಲ್ಲ ಅನ್ನೋ ಒಂದು ಭಾವನೆ ಕೂಡ ಇದೆ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಯಾರು ಫ್ಯಾಮಿಲಿಯವ್ರು ಬಂದು ಆ ಥರ ಮಾಡೇ ಇಲ್ಲ. ಎಷ್ಟೇ ಏನೇ ಕೋಪ ಇದ್ರೂ ಕೂಡ ನಾರ್ಮಲ್ ಆಗಿ ಇದ್ದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಹೋಗಿದ್ದಾರೆ. ಇವರು ಕೂಡ ಮಾತಾಡಬಹುದು ಅಂತ ಕೂಡ ಅನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.